ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಈ ದಿನ ಕಲಿಯೋಣ ಬನ್ನಿ. ಸೌಂದರ್ಯ ಲಹರಿಯ ಶ್ಲೋಕ 50. ಈ ಶ್ಲೋಕ 50ರಲ್ಲಿ ಏನಿದೆ ಅಂದರೆ ದೇವಿಯ ಹಣೆಗಣ್ಣಿನ ವರ್ಣನೆ, ತ್ರಿಲೋಚನೆ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ ಅಲ್ವಾ, 3 ಕಣ್ಣುಳ್ಳವಳು. ಅದರಲ್ಲಿ ಹಣೆಗಣ್ಣಿನ ವರ್ಣನೆಯನ್ನ ಮಾಡಿರುವಂತಹದ್ದು. ಮೊದಲಿಗೆ ಶ್ಲೋಕವನ್ನ ನೋಡೋಣ, ಹಾಗೆ ಅದರಲ್ಲಿರುವಂತಹ ಪದಗಳನ್ನ ನೋಡ್ತಾ ಬರೋಣ. ಕವೀನಾಂ ಸಂದರ್ಭ ಸ್ತಬಕ ಮಕರಂದೈಕ ರಸಿಕಂ ಕಟಾಕ್ಷ ವ್ಯಾಕ್ಷೇಪ ಭ್ರಮರ ಕಲಭೌ ಕರ್ಣಯುಗಲಂ ಅಮುಂಚಂತೌ ದೃಷ್ಟ್ವಾ ತವ ನವರಸಾಸ್ವಾದತರಲೌ ಅಸೂಯಾ ಸಂಸರ್ಗಾದಲಿಕ ನಯನಂ ಕಿಂಚಿದರುಣಂ. ಅಸೂಯಾ ಸಂಸರ್ಗಾದಲಿಕ ನಯನಂ. ಹೀಗೆ ನಿಧಾನಕ್ಕೆ ಹೇಳ್ತಾ ಅಕ್ಷರಗಳನ್ನ ಜೋಡಿಸ್ಕೊಂಡ್ರೆ ಕಷ್ಟ ಅನ್ಸಲ್ಲ. 2-3 ಸಾರಿ ಅದನ್ನ ಅಭ್ಯಾಸ ಮಾಡಿದ್ರೆ ಹೇಳೋದಿಕ್ಕೆ ಸರಳವಾಗಿರುತ್ತೆ. ಆಮೇಲೆ ಹೀಗೆ ಹೇಳ್ತಾ ಇದರ ಅರ್ಥಗಳು ಏನಿರಬಹುದು. ಕವೀನಾಂ ಅಂದ್ರೆ ಇಲ್ಲಿ ಇದು ಬಹುವಚನ, ಅಂದ್ರೆ ಮಹಾಕವಿಗಳು ಹೇಳಿರುವಂತಹದ್ದು. ಏನು? ಸಂದರ್ಭ ಸ್ತಬಕ ಮಕರಂದೈಕ ರಸಿಕಂ ಅಂದ್ರೆ ಹೂಗೊಂಚಲಿನಲ್ಲಿರುವ ಪುಷ್ಪರಸದಲ್ಲಿ, ಅದರಲ್ಲೂ ಪ್ರಧಾನವಾಗಿ ಕಾವ್ಯಾಮೃತ ರಸದಲ್ಲಿ ಶ್ರವಣಕ್ಕೆ ಆನಂದವನ್ನ ಪಡೆಯುವಂತಹ, ಅಂದರೆ ಕವಿಗಳಿಗೆ ಇದು ಹೇಳ್ತಾ ಇರುವಂತಹದ್ದು. ತವ ಕರ್ಣ ಯುಗಳಂ. ತವ ಅಂದ್ರೆ ದೇವಿಯ ಕರ್ಣ ಅಂದ್ರೆ ಕಿವಿಗಳು, ಯುಗಳಂ 2 ಕಿವಿಗಳನ್ನು, ಕಟಾಕ್ಷ ವ್ಯಾಕ್ಷೇಪ ಕಟಾಕ್ಷಗಳೆಂಬ ನೆಪವುಳ್ಳಂತಹ, ಭ್ರಮರ ಕಲಭೌ ಭ್ರಮರ ಅಂದ್ರೆ ದುಂಬಿಗಳು, ಅಂದ್ರೆ ಮರಿದುಂಬಿಗಳು ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ನವರಸಾಸ್ವಾದ ತರಲೌ. ನವರಸ ಅಂದ್ರೆ ಶೃಂಗಾರ, ಹೀಗೆ ಇರುವಂತಹ ನವರಸಗಳು, ಅದರ ರುಚಿಯಲ್ಲಿ ಆಸಕ್ತವಾಗಿ ಇರುವಂತಹದ್ದು ಅಂತ. ಅಮುಂಚಂತೌ ಅಂದ್ರೆ ಬಿಡದೆ ಇರುವಂತಹದ್ದು. ದೃಷ್ಟ್ವಾ ಅಂದ್ರೆ ನೋಡಿ. ಅಸೂಯಾ ಸಂಸರ್ಗಾತ್ ಹೊಟ್ಟೆ ಕಿಚ್ಚಿನಿಂದ. ಅಲಿಕ ನಯನಂ ಅಂದ್ರೆ ಹಣೆಯ ಕಣ್ಣು. ಕಿಂಚಿದರುಣಂ, ಕಿಂಚಿತ್ ಅಂದ್ರೆ ಸ್ವಲ್ಪ, ಅರುಣ ಅಂದ್ರೆ ಕೆಂಪು, ಕಿಂಚಿದರುಣಂ ಅಂತ ಆಗಿರುವಂತಹದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಇಲ್ಲಿ ಮಹಾಕವಿಗಳ ಕಾವ್ಯಗಳು ಅದರ ಹೂವಿನ ಮಕರಂದದಿಂದ ಕೂಡಿದ ಹೂ ಗೊಂಚಲುಗಳು ಇದ್ದ ಹಾಗೆ ಅಂತ ಹೇಳ್ತಾ ಇರುವಂತಹದ್ದು. ಶೃಂಗಾರಾದಿ ನವರಸಗಳೇನಿರುತ್ತೋ ಹಾಗೆ ಮಕರಂದ ರಸ ಆ ಹೂ ಗುಚ್ಛಗಳಿಂದ ಹೊರಸೂಸುತ್ತಿರುವಂತಹದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಅವುಗಳ ಆಸ್ವಾದನೆಗಾಗಿ ದೇವಿಯ ಕಟಾಕ್ಷಗಳೆಂಬ ಮರಿದುಂಬಿಗಳು, ಅಂದ್ರೆ 2 ಕಣ್ಣುಗಳನ್ನ ಇಲ್ಲಿ ಮರಿದುಂಬಿಗಳು ಅಂತ ಹೇಳ್ತಾ ಇರುವಂತಹದ್ದು. ಹಾಗೆ ಆಕೆಯ ಎಡಗಣ್ಣು ಮತ್ತೆ ಬಲಗಣ್ಣು ಕಿವಿಗಳವರೆಗೆ ಹೋಗಿ ಆಸಕ್ತಿಯಿಂದ ಇರುವಂತಹದ್ದನ್ನ ಇಲ್ಲಿ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ಕಾವ್ಯದ ಆ ರಸಾಸ್ವಾದನೆಯನ್ನ ಮಾಡ್ತಾ ಇರುವಂತಹ ಕಣ್ಣುಗಳು ಅಂತ. ಇವುಗಳನ್ನ ನೋಡಿ ಹಣೆಯಲ್ಲಿದ್ದ 3ನೇ ಕಣ್ಣು ಅಗ್ನಿನೇತ್ರ ಅಂದ್ರೆ ಕೆಂಪಾಯಿತು. ಯಾಕೆ ಅಂತಂದ್ರೆ ನನಗೆ ಈ ತರ ಅವಕಾಶ ಇಲ್ಲದೆ ಹೋಯ್ತಲ್ಲ ಅನ್ನೋ ಅಸೂಯೆಯಿಂದ ಕೆಂಪಗಾಗಿದೆ
ಅಂತ ಇಲ್ಲಿ ಮೂರನೇ ಕಣ್ಣು ಕೆಂಪಾಗಿರೋದನ್ನ ನಾವು ಹೇಳ್ತಾ ಇರ್ತೀವಿ ಯಾವಾಗ್ಲೂ ಅಲ್ವಾ. ಹೀಗೆ ಆ ಕಾವ್ಯ ರಸವನ್ನ ಹೀರಕ್ಕಾಗದೇ ಇರುವಂತಹ ನನಗೆ ಈ ಎರಡು ಕಣ್ಣುಗಳಂತೆ ಮರಿದುಂಬಿಗಳಂತಿರುವ ದೇವಿಯ ಕಣ್ಣುಗಳ ಹಾಗೆ ನನಗೆ ಈ ಅವಕಾಶ ಇಲ್ಲವಲ್ಲ ಅಂತ ಹೊಟ್ಟೆ ಕಿಚ್ಚಿನಿಂದ ಕೆಂಪಗಾಗಿದೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಇದು ದೇವಿಯ ನೇತ್ರ ಸೌಂದರ್ಯವನ್ನ ಶಂಕರರು ಇಲ್ಲಿ ಬಣ್ಣಿಸಿರುವಂತಹದ್ದು ಈ ತರ ಇದೆ. ಅಂದ್ರೆ ಇಲ್ಲಿ ದೇವಿಯ ಅನುಗ್ರಹದಿಂದ ಕವಿ ತಾನು ಏನು ರಚಿಸಿರುವಂತಹ ಕಾವ್ಯಗಳನ್ನ ಓದಿದಾಗ ದೇವಿ ಅದನ್ನ ಆಲಿಸುತ್ತಾಳೆ, ಕೇಳಿಸ್ಕೊಳ್ತಾಳೆ ಅಂತ. ಅದನ್ನ ಮೆಚ್ಚುಗೆಯಿಂದ ದೇವಿಯ ಕಣ್ಣುಗಳು ಅತ್ತಿತ್ತ ಸರಿಯುವಾಗ ಮರಿದುಂಬಿಗಳ ಹಾಗೆ ಕಾಣ್ತಾ ಇದೆ ಅಂತ ಹೇಳ್ತಾ ಇರುವಂತಹದ್ದು. ಯಾಕೆ ಅತ್ತಿತ್ತ ಸರಿಯೋದು ಅಂತಂದ್ರೆ ಮೆಚ್ಚುಗೆಯನ್ನ ಸೂಸುತ್ತಾ ಅಲ್ಲಿ ಆ ಕಾವ್ಯದ ಒಂದು ಅಮೃತ ರಸಪಾನವನ್ನ ಮಾಡುವಂತಹದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಹಾಗೆ ಆ ಹಣೆಗಣ್ಣು ಆ ಕಿವಿಯ ಕಡೆಗೆ ಹೋಗೋದಕ್ಕೆ ಸಾಧ್ಯವಿಲ್ಲ, ಆದ್ರಿಂದ ಅಸೂಯೆಯಿಂದ ಅದು ಕೆಂಪಗಾಗಿದೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಹಾಗೆ ದೇವಿ ಪರಾದೇವತಾ ಸಮಸ್ತವಾಕ್ ಅಂದ್ರೆ ಸಂಪತ್ತಿಗೂ ಅವಳೇ ಅಧಿದೇವತೆಯಾಗಿರುವಂತಹದ್ದು. ಲಲಿತಾ ಸಹಸ್ರನಾಮದಲ್ಲೂ ಕೂಡ ನಾವು ಪರಾಪ್ರತ್ಯಕ್ ಚಿತೀರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತಮಾನಸ ಹಂಸಿಕಾ ಅಂತ ನಾವು ದೇವಿಯನ್ನ ಲಲಿತಾ ಸಹಸ್ರನಾಮದಲ್ಲೂ ಹೇಳುವಂತಹದ್ದು ಈ ತರ ಬರುತ್ತೆ. ಇವು ದೇವಿಯ ಒಂದೊಂದು ವಾಕ್ ರೂಪಗಳು ಅಂತ ಹೇಳ್ತಾ ಇರುವಂತಹದ್ದು. ಈ ಮೊದಲೇ ತಿಳಿದಂತೆ ಸೌಂದರ್ಯ ಲಹರಿಯ 50ನೇ ಶ್ಲೋಕದಲ್ಲಿ ದೇವಿಯ ಹಣೆಗಣ್ಣಿನ ವರ್ಣನೆ ಅಂತ ತಿಳ್ಕೊಂಡ್ವಿ ಅಲ್ವಾ. ಬನ್ನಿ ಈಗ ಆ ಶ್ಲೋಕ ಹೇಗಿದೆ ಅಂತ ನೋಡೋಣ. ಕವೀನಾಂ ಸಂದರ್ಭಸ್ತಬಕಮಕರಂದೈಕರಸಿಕಂ ಕಟಾಕ್ಷವ್ಯಾಕ್ಷೇಪ ಭ್ರಮರ ಕಲಭೌ ಕರ್ಣಯುಗಲಂ ಅಮುಂಚಂತೌ ದೃಷ್ಟ್ವಾ ತವ ನವರಸಾಸ್ವಾದತರಲೌ ಅಸೂಯಾ ಸಂಸರ್ಗಾದಲಿಕನಯನಂ ಕಿಂಚಿದರುಣಂ. ಇಲ್ಲಿ 50ನೇ ಶ್ಲೋಕದಲ್ಲಿ ದೇವಿಯ ಹಣೆಗಣ್ಣನನ್ನ ವರ್ಣಿಸಿರುವಂತಹದ್ದು. ಇದುವರೆಗೆ ನೀವೆಲ್ಲರೂ ಅದನ್ನೆಲ್ಲ ಕೇಳಿದ್ದೀರಾ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ನನ್ನ ಈ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಬಹುದು, ಒಂದು ಒಳ್ಳೆ ಲೈಕ್ಗಳನ್ನ ಕೊಡಿ ಅಂತ ಹೇಳ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು. ಮತ್ತೆ ಸಿಗೋಣ ನಮ್ಮ ಮುಂದಿನ ಶ್ಲೋಕದಲ್ಲಿ. ಧನ್ಯವಾದಗಳು.